ಹೆಲೋ ಗಾಯ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ವಾಸ್ ಮತ್ತು ವರ್ನ ಸಿಂಪಲ್ ಸೆಂಟೆನ್ಸಸ್ ಹೇಗೆ ಮಾಡ್ತೀವಿ ಅಂತ ಕಲಿಯೋಣ ಬನ್ನಿ. ವಾಸ್ ಮತ್ತು ವರ್ ನಾವು ಪಾಸ್ಟ್ನ ಸೆಂಟೆನ್ಸಸ್ ಹೇಳುವಾಗ ಯೂಸ್ ಮಾಡ್ತೀವಿ. ಅಂದರೆ ಹಿಂದೆ ನಡೆದುದನ್ನು ನಾವು ಹೇಳಬೇಕಾದ್ರೆ ವಾಸ್ ವರ್ನ ಸಹಾಯದಿಂದ ಹೇಳಬೇಕಾಗುತ್ತೆ. ಇದರಲ್ಲಿ ನಾವು 4 ರೀತಿಯ ಸೆಂಟೆನ್ಸಸ್ ಮಾಡ್ತೀವಿ. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ ಆಬ್ಜೆಕ್ಟ್. ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನು ಹೇಳುವಾಗಲೂ ಕೂಡ ವಾಸ್ ವರ್ ಅನ್ನು ಯೂಸ್ ಮಾಡ್ತೀವಿ. ಆದರೆ ಅದರಲ್ಲಿ ವರ್ಬ್ ಜೊತೆ ING ಫಾರ್ಮ್ ಬರುತ್ತೆ. ಆದರೆ ಇವತ್ತಿನ ಕ್ಲಾಸಲ್ಲಿ ಬರೀ ವಾಸ್ ವರ್ನ ಸಿಂಪಲ್ ಸೆಂಟೆನ್ಸಸ್ ಬಗ್ಗೆ ನೋಡೋಣ. ನೆಗೆಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಆಗಿದೆ ಸಬ್ಜೆಕ್ಟ್ ಪ್ಲಸ್ ವಾಸ್ ವರ್ ಪ್ಲಸ್ ನಾಟ್ ಪ್ಲಸ್ ಆಬ್ಜೆಕ್ಟ್. ಇಂಟರೋಗೇಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಆಗಿದೆ ವಾಸ್ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್. ಹೀಗೂ ಬರುತ್ತೆ ಮತ್ತು WH ಕ್ವೆಶನ್ನಲ್ಲೂ ಬರುತ್ತೆ. ಹೇಗಂದರೆ ಮೊದಲು WH ಕ್ವೆಶನ್ ಪ್ಲಸ್ ವಾಸ್ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಕ್ವೆಶನ್ ಮಾರ್ಕ್. ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಅನ್ನು ನೋಡಿ. ವಾಸ್ ವರ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಕ್ವೆಶನ್ ಮಾರ್ಕ್. ಯಾವ ಸಬ್ಜೆಕ್ಟ್ ಜೊತೆ ವಾಸ್ ವರ್ ಅನ್ನು ಯೂಸ್ ಮಾಡಬೇಕು ಅಂದರೆ ಐ, ಶಿ, ಹಿ, ಇಟ್ ಮತ್ತು ಯಾವುದೇ ಸಿಂಗುಲರ್ ನೇಮ್ ಜೊತೆ ನಾವು ವಾಸ್ ಅನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಯು, ವಿ, ದೇ ಮತ್ತು ಯಾವುದೇ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ನಾವು ವರ್ ಅನ್ನು ಯೂಸ್ ಮಾಡಿ ಹೇಳ್ತೀವಿ. ಹೇಗಂತ ಒಂದೊಂದಾಗಿ ಎಕ್ಸಾಂಪಲ್ಗಳ ಮುಖಾಂತರ ಕಲಿಯೋಣ ಬನ್ನಿ. ನಾನು ವಿದ್ಯಾರ್ಥಿಯಾಗಿದ್ದೆ. ಈ ಸೆಂಟೆನ್ಸಲ್ಲಿ ನಾವು ಇವಾಗಿಂದ ಹೇಳ್ತಾ ಇಲ್ಲ, ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದೆ ಅಂತ ಅರ್ಥ ಕೊಡ್ತಾ ಇದೆ. ಇದು ಯಾವ ಕೆಟಗರಿಯ ಸೆಂಟೆನ್ಸ್ ಆಗಿದೆ ಅಂದರೆ ಪಾಸ್ಟ್ ಅಫರ್ಮೇಟಿವ್ ಸೆಂಟೆನ್ಸ್ ಆಗಿದೆ. ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ನಾವು ಯಾವ ಸ್ಟ್ರಕ್ಚರನ್ನು ನೋಡಿದ್ವಿ ಅಂದರೆ ಸಬ್ಜೆಕ್ಟ್ ಪ್ಲಸ್ ವಾಸ್ ವರ್ ಪ್ಲಸ್ ಆಬ್ಜೆಕ್ಟ್. ಇದರಲ್ಲಿ ಸಬ್ಜೆಕ್ಟ್ ಯಾವುದಿದೆ? ಸಬ್ಜೆಕ್ಟ್ ಐ ಇದೆ. ಐ ಜೊತೆ ಏನು ಬರುತ್ತೆ? ವಾಸ್ ಬರುತ್ತೆ ಅಥವಾ ವರ್ ಬರುತ್ತೆ. ಐ ಜೊತೆ ವಾಸ್ ಬರುತ್ತೆ ಮತ್ತು ಆಬ್ಜೆಕ್ಟ್ ಏನು ಬರುತ್ತೆ? ಅ ಸ್ಟೂಡೆಂಟ್. ಐ ವಾಸ್ ಅ ಸ್ಟೂಡೆಂಟ್. ನಾನು ವಿದ್ಯಾರ್ಥಿಯಾಗಿದ್ದೆ. ಹೀಗೆ ನಾನು ವಿದ್ಯಾರ್ಥಿಯಾಗಿರಲಿಲ್ಲ. ಇದಕ್ಕೆ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ ಐ ವಾಸ್ ನಾಟ್ ಅ ಸ್ಟೂಡೆಂಟ್. ಇದೇ ಸೆಂಟೆನ್ಸನ್ನು ನಾವು ಇಂಟರೋಗೇಟಿವ್ ಅಲ್ಲಿ ಹೇಳಬೇಕಾದ್ರೆ ನಾನು ವಿದ್ಯಾರ್ಥಿ ಆಗಿದ್ದೆಯೇ? ನಾವು ಕೇಳ್ತಾ ಇದ್ವಿ ನಾನು ಹಿಂದೆ ವಿದ್ಯಾರ್ಥಿ ಆಗಿದ್ನಾ ಅಂತ. ನಾವು ಯಾವುದೇ ಇಂಟರೋಗೇಟಿವ್ ಸೆಂಟೆನ್ಸನ್ನು ಮಾಡಬೇಕಾದ್ರೆ ಯಾವುದು ಹೆಲ್ಪಿಂಗ್ ವರ್ಬ್ ಇರುತ್ತೆ ಅದನ್ನು ಮೊದಲು ಬರುತ್ತೆ. ವಾಸ್ ಐ ಎ ಸ್ಟೂಡೆಂಟ್? ನಾನು ವಿದ್ಯಾರ್ಥಿ ಆಗಿದ್ದೆಯೇ? ಇದನ್ನೇ ನಾವು ನೆಗೆಟಿವ್ ಇಂಟರೋಗೇಟಿವ್ ಅಲ್ಲಿ ಮಾಡಬೇಕಾದ್ರೆ ನಾನು ವಿದ್ಯಾರ್ಥಿ ಆಗಿರಲಿಲ್ಲವೇ? ವಾಸಂಟ್ ಐ ಎ ಸ್ಟೂಡೆಂಟ್? ನಾನು ವಿದ್ಯಾರ್ಥಿ ಆಗಿರಲಿಲ್ಲವೇ? ಅವರು ಚೆನ್ನಾಗಿದ್ದರು. ಈ ಸೆಂಟೆನ್ಸನ್ನು ನಾವು ಇಂಗ್ಲಿಷಲ್ಲಿ ಹೇಗೆ ಮಾಡಬೇಕು ಅಂದರೆ ಈ ಸೆಂಟೆನ್ಸ್ ಕೂಡ ಅಫರ್ಮೇಟಿವ್ ಸೆಂಟೆನ್ಸ್ ಆಗಿದೆ. ಆದರೆ ಸಬ್ಜೆಕ್ಟ್ ಯಾವುದಿದೆ ನೋಡಿ, ಸಿಂಗುಲರ್ ಸಬ್ಜೆಕ್ಟ್ ಆಗಿದೆಯಾ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಆಗಿದೆಯಾ? ಅವರು ಅಂದರೆ ನಾವು ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ದೇ ಅಂತ ಹೇಳ್ತೀವಿ. ದೇ ಇದು ಒಂದು
ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ. ಪ್ಲೂರಲ್ ಸಬ್ಜೆಕ್ಟ್ ಜೊತೆ ವಾಸ್ ಬರುತ್ತಾ ಅಥವಾ ವರ್ ಬರುತ್ತೆ? ಪ್ಲೂರಲ್ ಸಬ್ಜೆಕ್ಟ್ ಜೊತೆ ವರ್ ಬರುತ್ತೆ. ದೇ ವರ್ ಫೈನ್. ಅವರು ಚೆನ್ನಾಗಿದ್ದರು. ದೇ ವರ್ ಫೈನ್. ಅವರು ಚೆನ್ನಾಗಿದ್ದರು. ಈ ಸೆಂಟೆನ್ಸ್ ಅನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕಂದ್ರೆ ಅವರು ಚೆನ್ನಾಗಿರಲಿಲ್ಲ. ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ? ದೇ ವರ್ ನಾಟ್ ಫೈನ್. ಅವರು ಚೆನ್ನಾಗಿರಲಿಲ್ಲ. ದೇ ವರ್ ನಾಟ್ ಫೈನ್. ಹೀಗೆ ಇದನ್ನೇ ನಾವು ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಏನಿದೆನೋ ಅದನ್ನು ಮೊದಲು ಬರುತ್ತೆ. ಹೆಲ್ಪಿಂಗ್ ವರ್ಬ್ ಏನಿದೆ? ಹೆಲ್ಪಿಂಗ್ ವರ್ಬ್ ವರ್ ಇದೆ. ವರ್ ದೇ ಫೈನ್. ಅವರು ಚೆನ್ನಾಗಿದ್ದಾರಾ? ವರ್ ದೇ ಫೈನ್. ಅವರು ಚೆನ್ನಾಗಿದ್ದಾರಾ? ಅವರು ಚೆನ್ನಾಗಿರಲಿಲ್ಲವೇ? ಇದನ್ನೇ ನಾವು ಇಂಗ್ಲಿಷಲ್ಲಿ ಹೇಗೆ ಕೇಳುವುದು? ವರ್ ನಾಟ್ ದೇ ಫೈನ್. ಅವರು ಚೆನ್ನಾಗಿರಲಿಲ್ಲವೇ? ವರ್ ನಾಟ್ ದೇ ಫೈನ್. ಹೀಗೆ WH ಕ್ವೆಶ್ಚನ್ ಅಲ್ಲಿ ಕೇಳಬೇಕಂದ್ರೆ ಹೌ ವರ್ ದೇ. ಅವರು ಹೇಗಿದ್ದರು? ಹೌ ವರ್ ದೇ. ಅವರು ಹೇಗಿದ್ದರು? ಇವಾಗಿಲ್ಲ, ಅವರು ಪಾಸ್ಟಲ್ಲಿ ಹೇಗಿದ್ರು ಅಂತ ಅರ್ಥ ಕೊಡುತ್ತೆ. ಇದೇ ಸ್ಟ್ರಕ್ಚರ್ ಅನ್ನು ಇಟ್ಕೊಂಡು ನಾವು ವಾಸ್ ವರ್ನ ಹಲವಾರು ಸೆಂಟೆನ್ಸಸ್ ಅನ್ನು ಮಾಡಬಹುದು. ನಾನು ಉತ್ಸುಕನಾಗಿದ್ದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಐ ವಾಸ್ ಎಕ್ಸೈಟೆಡ್. ಐ ವಾಸ್ ಎಕ್ಸೈಟೆಡ್. ನಾನು ಉತ್ಸುಕನಾಗಿರಲಿಲ್ಲ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಐ ವಾಸಂಟ್ ಎಕ್ಸೈಟೆಡ್. ಐ ವಾಸಂಟ್ ಎಕ್ಸೈಟೆಡ್. ಅವರು ಅದ್ಭುತವಾಗಿದ್ದರು. ದೇ ವರ್ ಬ್ರಿಲಿಯಂಟ್. ಅವರು ಅದ್ಭುತವಾಗಿದ್ದರು. ದೇ ವರ್ ಬ್ರಿಲಿಯಂಟ್. ಅವಳು ತುಂಬ ಸಂತೋಷವಾಗಿದ್ದಳು. ಶಿ ವಾಸ್ ವೆರಿ ಹ್ಯಾಪಿ. ಅವಳು ತುಂಬ ಸಂತೋಷವಾಗಿದ್ದಳು. ಶಿ ವಾಸ್ ವೆರಿ ಹ್ಯಾಪಿ. ನಾನು ಶಿಕ್ಷಕನಾಗಿದ್ದೆ. ಐ ವಾಸ್ ಅ ಟೀಚರ್. ನಾನು ಶಿಕ್ಷಕನಾಗಿದ್ದೆ. ಐ ವಾಸ್ ಅ ಟೀಚರ್. ಅವನು ತಾಳ್ಮೆಯಿಂದಿದ್ದನು. ಹಿ ವಾಸ್ ಪೇಸೆಂಟ್. ಅವನು ತಾಳ್ಮೆಯಿಂದಿದ್ದನು. ಹಿ ವಾಸ್ ಪೇಸೆಂಟ್. ನಾನು ಮನೆಯಲ್ಲಿದ್ದೆ. ಐ ವಾಸ್ ಎಟ್ ಹೋಮ್. ನಾನು ಮನೆಯಲ್ಲಿದ್ದೆ. ಐ ವಾಸ್ ಎಟ್ ಹೋಮ್. ಅವನು ಧೈರ್ಯಶಾಲಿಯಾಗಿದ್ದನು. ಹಿ ವಾಸ್ ಬ್ರೇವ್. ಅವನು ಧೈರ್ಯಶಾಲಿಯಾಗಿದ್ದನು. ಹಿ ವಾಸ್ ಬ್ರೇವ್. ಅವನು ಒಬ್ಬಂಟಿಯಾಗಿದ್ದನು. ಹಿ ವಾಸ್ ಅಲೋನ್. ಅವನು ಒಬ್ಬಂಟಿಯಾಗಿದ್ದನು. ಹಿ ವಾಸ್ ಅಲೋನ್. ಅವರು ಸಂತೋಷವಾಗಿರಲಿಲ್ಲ. ದೇ ವರ್ ನಾಟ್ ಹ್ಯಾಪಿ. ಅವರು ಸಂತೋಷವಾಗಿರಲಿಲ್ಲ. ದೇ ವರ್ ನಾಟ್ ಹ್ಯಾಪಿ. ಅವನು ಅಸ್ವಸ್ಥನಾಗಿದ್ದನು. ಹಿ ವಾಸ್ ಸಿಕ್. ಅವನು ಅಸ್ವಸ್ಥನಾಗಿದ್ದನು. ಹಿ ವಾಸ್ ಸಿಕ್. ಅವನ ಮನೆ ಎಷ್ಟು ದೂರ ಇತ್ತು? ಹೌ ಫಾರ್ ವಾಸ್ ಹಿಸ್ ಹೌಸ್? ಹೌ ಫಾರ್ ವಾಸ್ ಹಿಸ್ ಹೌಸ್? ನನ್ನ ಸಹೋದರ ಎಲ್ಲಿದ್ದನು? ವೇರ್ ವಾಸ್ ಮೈ ಬ್ರದರ್? ನನ್ನ ಸಹೋದರ ಎಲ್ಲಿದ್ದನು? ವೇರ್ ವಾಸ್ ಮೈ ಬ್ರದರ್? ಅದು ಬಹಳ ವಿಶೇಷವಾದ ದಿನವಾಗಿತ್ತು. ಇಟ್ ವಾಸ್ ವೆರಿ ಸ್ಪೆಷಲ್ ಡೇ. ಇಟ್ ವಾಸ್ ವೆರಿ ಸ್ಪೆಷಲ್ ಡೇ. ರಾಹುಲ್ ಮತ್ತು ನಾನು ತೋಟದಲ್ಲಿದ್ದೆವು. ರಾಹುಲ್ ಆ್ಯಂಡ್ ಐ ವರ್ ಇನ್ ದ ಗಾರ್ಡನ್. ರಾಹುಲ್ ಆ್ಯಂಡ್ ಐ ವರ್ ಇನ್ ದ ಗಾರ್ಡನ್. ಅವಳು ತುಂಬ ಹಸಿದಿದ್ದಳು. ಶಿ ವಾಸ್ ವೆರಿ ಹಂಗ್ರಿ. ಶಿ ವಾಸ್ ವೆರಿ ಹಂಗ್ರಿ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.